back to High Life. ಹಾಯ್, ನಮ್ಮ ಜೊತೆ ಇವತ್ತು ಹ್ಯಾಂಡ್ಸಮ್ ಆ್ಯಕ್ಟರ್ ನಾಗಕಿರಣ್ ಇದ್ದಾರೆ. ಇವ್ರ ಹತ್ರ ಸ್ವಲ್ಪ ಮಾತಾಡೋಣ ಮತ್ತು ಇವ್ರ ಬಗ್ಗೆ ತುಂಬ ಡೀಟೇಲ್ಸ್ ತಿಳ್ಕೊಳ್ಳೋಣ. ನಾನೀಗ ಜನ್ಮ ನಕ್ಷತ್ರ ಅಂತ ನಡೀತದೆ, ಆದಮೇಲೆ MD ಅಂತ 2 ಫಿಲಮ್ ನಡೀತಾ ಇದೆ. ತುಂಬ ದಿನ ನೀವು ಎಲ್ಲೂ ಕಾಣಿಸ್ಕೊಳ್ಳಿಲ್ಲ, ಯಾಕೆ? ಎಲ್ಲಿದ್ರಿ, ಏನು ಮಾಡ್ತಿದ್ರಿ? ಎಲ್ಲೂ ಇಲ್ಲ, ಇಲ್ಲೇ ಇದ್ದೆ. ಐ ವಾಸ್ ವೇಟಿಂಗ್ ಫಾರ್ ದ ಗುಡ್ ಸ್ಕ್ರಿಪ್ಟ್. ಸುಮ್ಮನೆ ಯಾವುದೇದೋ ಬರೋದು ಹೋಗೋದು ಅಂಥದ್ದೆಲ್ಲ ನಾನು ಇಷ್ಟಪಟ್ಟಿಲ್ಲ. ಇದೆರಡು ನನಗೆ ಒಳ್ಳೆ ಹೆಸರು ಕೊಡುತ್ತೆ ಅಂದ್ಕೊಂಡಿದ್ದೀನಿ. ಜನ್ಮ ನಕ್ಷತ್ರದಲ್ಲಿ ಅಲ್ಲಿ ಬಿ ಪ್ಲೇಯಿಂಗ್ ಅ ಕಾಪ್. ಇಷ್ಟು ಫಿಲಮಲ್ಲಿ ಯಾವುದಲ್ಲೂ ಈ ಥರ ಮಾಡಿಲ್ಲ. ಆಮೇಲೆ MD ಅನ್ನೋದು ಬಂದು ಟೋಟಲಿ ಔಟ್ ಆ್ಯಂಡ್ ಔಟ್ ರೌಡಿಸಮ್ ಸಬ್ಜೆಕ್ಟು. ಸೊ ಅಂಡರ್ ವರ್ಲ್ಡಲ್ಲಿ ಏನು ನಡೆಯುತ್ತೆ, ಇವತ್ತು ಬೆಂಗಳೂರು ಮಾಫಿಯಾದಲ್ಲಿ ಏನಿದೆ ಅನ್ನೋದು ಬಗ್ಗೆನೇ ಸಬ್ಜೆಕ್ಟು. ಸೊ ಎರಡಲ್ಲೂ ನಾನು 2 ಡಿಫ್ರೆಂಟ್ ಶೇಡ್ಸ್ ತೋರಿಸ್ತಾ ಇದ್ದೀನಿ. ಸೊ ಇಟ್ ಈಸ್ ಗುಡ್. ಸೊ ಇದು ಒಂದು ಟಫ್ ರೋಲು, ಅದಕ್ಕೆ ಬಾಡಿ ಬಿಲ್ಡ್ ಏನಾದ್ರು ಮಾಡ್ತಿದ್ದೀರಾ, ಹೇಗೆ? ಖಂಡಿತ ಮಾಡ್ತಿದ್ದೀನಿ. ಐ ವರ್ಕೌಟ್ ಡೈಲಿ. ನಿಮ್ಮ ಡಯಟ್ ಬಗ್ಗೆ ಹೇಳಿ. ಏನು ತಿಂತೀರಾ, ಏನು ತಿನ್ನಲ್ಲ? ಹೊಟ್ಟೆಗೆ ಅನ್ನ ತಿನ್ನಲ್ಲ, ಅದು ಬಿಟ್ಟೆಲ್ಲ ತಿಂತೀನಿ. ನೋ, ಆ್ಯಕ್ಚುಲಿ ಬ್ರೋಕನ್ ವೀಟ್, ಚಪಾತಿ, ಮುದ್ದೆ ಅಂಥದ್ದು ಅನ್ನೋದು, ರೈಸ್ ಎಲ್ಲ ತಿಂತಿಲ್ಲ. ಬಾಯ್ಲ್ಡ್ ಎಗ್ಗು, ಹೆವಿ ಫ್ರೂಟ್ಸ್, ಬಾಯ್ಲ್ಡ್ ವೆಜಿಟೇಬಲ್ಸ್ ಎಲ್ಲ ತಿಂತಾಯಿದ್ದೀನಿ. ಸೊ ಬೇರೆ ಏನು ಬಿರಿಯಾನಿ ಅದು ಇದು ತಿನ್ನಬೇಕು ಅನ್ಸಲ್ವಾ, ಹೇಗೆ? ಇಲ್ಲ, ಖಂಡಿತ ಅನಿಸಿಲ್ಲ. ಇಲ್ಲ, ಕ್ಯಾರೆಕ್ಟ್ರಿಗೆ ಬೇಕು ಅಂದರೆ ನಾವು ಅದು ಮಾಡಲೇಬೇಕು. ತಿನ್ನೋದು ಇದ್ದೇ ಇದೆ ಲೈಫ್ ಲಾಂಗು. ಅದೇ ನಮ್ಮ ಮೇಲೆ ನಾವು ಸ್ಕ್ರೀನಲ್ಲಿ ನೋಡಿದಾಗ ಒಂದು ಡಿಫ್ರೆನ್ಸ್ ಗೊತ್ತಾದಾಗ ವಿಲ್ ಬಿ ಹ್ಯಾಪಿ. ಸೊ ಕಾಪ್ ಕ್ಯಾರೆಕ್ಟರ್ ಅಂತ ಹೇಳಿದ್ರಿ, ಏನಾದ್ರು ಹೋಮ್ವರ್ಕ್ ಮಾಡಿದ್ದೀರಾ ಅದಕ್ಕೆ, ಹೇಗೆ? ನಮ್ಮ ಫ್ರೆಂಡ್ಸ್ ಒಂದಿಬ್ಬರು ಇದ್ದಾರೆ, ಅವ್ರ ಹತ್ರ ಹೋಗಿ ಅಂದರೆ ಅವ್ರನ್ನ ಈ ಥರ ಫಿಲಮ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಿಲ್ಲ. ಯಾಕಂದರೆ ಅವ್ರ ಬಗ್ಗೆ ಗೊತ್ತಾಡೋದು ಕಷ್ಟ ಆಗುತ್ತೆ. ನಾನು ಸುಮ್ಮನೆ ಜನ್ರಲಾಗಿ ಅವ್ರ ಬಿಹೇವಿಯರ್ ಹಿಂಗೆ ಯಾವ ಥರ ಕೂತ್ಕೊತಾರೆ ಅಂತೆಲ್ಲ ನೋಡಿಕೊಂಡು ಅದಾದಮೇಲೆ ನಾನು ಅದನ್ನ ಟ್ರೈ ಮಾಡಿದೆ ಸ್ಕ್ರೀನ್ ಮೇಲೆ. ಇಟ್ ಕೇಮ್ ಔಟ್ ವೆರಿ ವೆಲ್. ಸೊ ಹೇಗೆ ಅನಿಸ್ತು ಫೈನಲಿ ನಿಮ್ಮನ್ನು ನೀವು ಕಾಪ್ ಯೂನಿಫಾರ್ಮಲ್ಲಿ ನೋಡಿದಾಗ ಹೇಗೆ ಅನಿಸ್ತು? ಇಲ್ಲ, ಇಟ್ ವಾಸ್ ಮೈ ಚೈಲ್ಡ್ಹುಡ್ ಡ್ರೀಮ್. ನಾನು ಒಂದು ACP ಆಗಬೇಕು ಅಂತಿತ್ತು. ಸರ್ಫರೋಶ್, ಅಮೀರ್ ಖಾನ್ ನೋಡಿ ತುಂಬ ಇನ್ಸ್ಪೈರ್ ಆಗಿದೆ ನಾನು ಪೊಲೀಸ್ ಆಗಬೇಕು ಹಂಗೆ ಹಿಂಗೆ ಅಂತೆಲ್ಲ. ಸೊ ಇಷ್ಟು ಮೂವೀಸಲ್ಲಿ ಇದು ಫಸ್ಟ್ ಟೈಮ್ ಯೂನಿಫಾರ್ಮ್ ಆಗ್ತಾಯಿದ್ದೀನಿ. ತುಂಬ ಖುಷಿ ಕೊಡ್ತು ನನಗೇ. ಐ ವಾಸ್ ಲುಕಿಂಗ್ ವೆರಿ ಹ್ಯಾಂಡ್ಸಮ್ ಅಂತ ಹೇಳ್ಬೋದು. ಓಕೆ. ಆ್ಯಂಡ್ ಆಮಿರ್ ಖಾನ್ ಫ್ಯಾನ್ ಅಂತ ಹೇಳಿದ್ರಿ, ಇನ್ಯಾ ಆ್ಯಕ್ಟರ್ ತುಂಬ ಇಷ್ಟ ನಮಗೆ? ಯಾವುದೇ ಲ್ಯಾಂಗ್ವೇಜ್ ಇರ್ಬೋದು. ಆಲ್ ಟೈಮ್ ಫೇವ್ರೇಟ್ ಇಸ್ ನಮಗೆ ಶಂಕರ್ ನಾಗ್ ಸರ್ ತುಂಬ ಇಷ್ಟ, ರಾಜ್ಕುಮಾರ್ ಸರ್ ಇಬ್ಬರು ತುಂಬ ಇಷ್ಟ. ರಿತಿಕ್ ರೋಷನ್ ಕಂಡ್ರೆ ಐ ಲೈಕ್ ಹಿಮ್. ಓಕೆ. ನಿಮ್ಮ ಫೇವ್ರೆಟ್ ಶಾಪಿಂಗ್ ಪ್ಲೇಸ್ ಯಾವುದು? ಶಾಪಿಂಗ್ ಪ್ಲೇಸ್ ಅಂತ ಯಾವುದೂ ಇಲ್ಲ. ಐ ಯೂಶ್ವಲಿ ಲೈಕ್ ಟು ಗೋ ಟು ಮಲೇಷ್ಯಾ. ನನ್ನ ಫ್ರೆಂಡ್ಸ್ ಇದ್ದಾರೆ, ಅವ್ರ ಜೊತೆ ಶಾಪಿಂಗ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೀವು ಪಾರ್ಟೀಸ್ ಅಟೆಂಡ್ ಮಾಡ್ತೀರಾ? ಪಾರ್ಟಿ ಅನಿಮಲ್ಲ, ಹೇಗೆ? ನನ್ನ ರೆಗ್ಯುಲರ್ ಪಾರ್ಟಿ ಅನಿಮಲ್. ಐ ಲೈಕ್ ಗೋಯಿಂಗ್ ಪಾರ್ಟೀಸ್. ನಮಗೂ ಡೈಲಿ ರೋಟೀನಿಂದ ಒಂದು ಚೇಂಜ್ ಬೇಕು ಅಂತ ಐ ಗೋ ಸಮ್ ಪಾರ್ಟೀಸ್, ನಾಟ್ ಮಂತ್ಲಿ ಒನ್ಸ್ ಡಿಸ್ಕ್ ಹೋಗ್ತೀನಿ. ಯಾವ ಥರ ಪಾರ್ಟೀಸ್? ನನ್ನದೇ ಆದ ಒಂದು ಸ್ವಲ್ಪ ಜನ ಫ್ರೆಂಡ್ಸ್ ಇದ್ದಾರೆ, ಹೌಸ್ ಪಾರ್ಟೀಸ್ ಮಾಡ್ತೀವಿ. ಸೊ ಯೂಶ್ವಲಿ ಸ್ಯಾಟರ್ಡೇ ನೈಟ್ ಪ್ಲ್ಯಾನ್ ಮಾಡ್ತೀವಿ. ಎಲ್ಲರೂ ಸಿಗೋವಂಥ ಡೇಟ್ಗೆ ಮಂತ್ಲಿ ಒನ್ಸ್. ಇವತ್ತು ಪಾರ್ಟಿ ಮಾಡಿದ್ರೆ ತಿರ್ಗಿ ನೆಕ್ಸ್ಟ್ ಯಾವಾಗಂತ ಒಂದೇ ಸರ್ತಿ ಪ್ಲ್ಯಾನ್ ಮಾಡ್ತೀವಿ. ಸೊ ನಿಮ್ಮ ಮದುವೆ ಆಗೋ ಹುಡುಗಿ ಯಾವ ರೀತಿ ಇರಬೇಕು? ಎಲ್ರಿಗೂ ಒಂದು ಹುಡುಗಿ ಹಿಂಗಿರ್ಬೇಕು ಹಂಗಿರ್ಬೇಕಂತ ಇಮ್ಯಾಜಿನೇಷನ್ ಇರುತ್ತೆ. ಸೊ ನಿಮ್ಗೆ ಹೆಂಗೆ? ಇಲ್ಲ, ಆ ವಿಷಯದಲ್ಲಿ ನನಗೊಂದು ಸ್ವಲ್ಪ ದೊಡ್ಡ ಲಿಸ್ಟ್ ಇದೆ. ಓಕೆ, ಹೇಳ್ಬೋದು ಲಿಸ್ಟ್? ಇಲ್ಲ, ನಂಗೆ ತುಂಬ ಆಸೆ ಏನಿಲ್ಲ. ಸುಷ್ಮಿತಾ ಸೇನ್ ರೇಂಜ್ಗಿದ್ರೆ ಸಾಕು. ಬಟ್ ಸುಷ್ಮಿತಾ ಸೇನ್ ತುಂಬ ಉದ್ದ ಇದ್ದಾರೆ, ನೀವು ಅಷ್ಟೊಂದು ಉದ್ದ ಇಲ್ಲ ಅನ್ಕೋತೀನಿ. ಹೆಂಗೆ? ಇಲ್ಲ, ಹೀಲ್ಸ್ ಹಾಕ್ಸಲ್ಲ ಅವ್ರಿಗೆ. ನಿಮ್ಮ ಹಾಬೀಸ್ ಏನು? ಶೂಟ್ ಮಾಡಿದ ಟೈಮಲ್ಲಿ ಏನು ಮಾಡ್ತೀವಿ? ನಾನು ಯೂಶ್ವಲಿ ನನ್ನ ಫಿಸಿಕ್ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ. ನೆಕ್ಸ್ಟು ಸ್ಟೋರಿ. ಬೆಳಗ್ಗೆನೂ ಜಾಗ್ ಮಾಡ್ತೀನಿ, ಈವ್ನಿಂಗು ಜಾಗ್ ಹೋಗ್ತೀನಿ. ಇನ್ ಬಿಟ್ವೀನ್ ಸ್ವಿಮ್ಮಿಂಗ್ ಮಾಡ್ತೀನಿ. ನಿಮ್ಮ ಫ್ಯಾನ್ಸ್ಗೆ ಏನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ? ನಮ್ಮ ಫ್ಯಾನ್ಸ್ಗೆ ಹೇಳೋಕ್ಕೆ ಇಷ್ಟಪಡೋದೇನು ಅಂದರೆ, ಕನ್ನಡ ಪಿಕ್ಚರ್ ತುಂಬ ನೋಡಿ, ಕನ್ನಡದ ಪಿಕ್ಚರ್ಗೆ ಎಂಕರೇಜ್ಮೆಂಟ್ ಕೊಡಿ. ಯಾಕಂದರೆ ನಾನು ನೋಡಿದಂಗೆ ಮಾಲ್ಸಲ್ಲಿ ಕನ್ನಡ ಪಿಕ್ಚರ್ಗಿಂತ ಬೇರೆ ಲ್ಯಾಂಗ್ವೇಜ್ ಪಿಕ್ಚರ್ಸ್ಗೆ ತುಂಬ ಜಾಸ್ತಿ ಟಿಕೆಟ್ ಸೇಲ್ ಆಗ್ತಿದೆ. ಅದು ಬೇಡ, ನಮಗೂ ಎಂಕರೇಜ್ಮೆಂಟ್ ಮಾಡಿ. ನಾವು ಇನ್ನೂ ಸಂಗೊಳ್ಳಿ ರಾಯಣ್ಣ ಇಲ್ಲ ಅದಕ್ಕಿಂತ ದೊಡ್ಡ ದೊಡ್ಡ ಫಿಲಮ್ ಮಾಡೋಷ್ಟು ಕೆಪಾಸಿಟಿ ಇದೆ ನಮ್ಮ ಪ್ರೊಡ್ಯೂಸರಲ್ಲೂ. ಜನ ಸಪೋರ್ಟ್ ಮಾಡಿದ್ರೆ ಆ ಥರ ಫಿಲಮ್ ಖಂಡಿತ ಆಗುತ್ತೆ. ಮತ್ತು ಈ ಹೈ ಲೈಫ್ ಕಾರ್ಯಕ್ರಮ ಏನಿದೆ, ಇದು ಇನ್ನೂ ತುಂಬ ಹೈ ಆಗಿ ಹೋಗಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಮುಂದಿನ ವಾರ ಇನ್ನಷ್ಟು ಕಲರ್ಫುಲ್ ಮತ್ತು ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಜೊತೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7.